ಸ್ವಾಮಿ ನಂದು ಗಿರಿನಪಳ್ಳಿ ಮನೆ ಬಿಟ್ಟು ಮುಂದೆ ಗಿರಿನಪಳ್ಳಿ ಅಂದ್ಬಿಟ್ಟು ನಂದು ಏನಾಯಿತು ಅಂದರೆ ಗಾಡಿ ನಾನು ಡ್ರೈವರು, ನಾನು ಟ್ರಾನ್ಸ್ಪೋರ್ಟು ಅದು ಇದು ಅಂತ ಗಾಡಿ ಓಡ್ತಾಯಿದ್ದೆ. ಸೆಕೆಂಡ್ಸ್ ಕಾರ್ ತಗೊಂಡೆ. ಹಿಂಗೆ ಫೇಸ್ಬುಕ್ಕಲ್ಲಿ ನೋಡ್ಬೇಕಾದ್ರೆ ಅಮ್ಮಂದು ವೀಡಿಯೋ ನೋಡ್ಬಿಟ್ಟು ಇಷ್ಟೆಲ್ಲ ಆಯ್ತದ ಅಂದ್ಬಿಟ್ಟು ನಾನು ಮನೆಗೆ ಅರಕೆ ಕಟ್ಟಿದ್ರೆ ಸಾಕು, ಏನೇ ಪ್ರಾಬ್ಲಮ್ಸ್ ಅಲ್ಲಾದ್ರೂ ಸಾಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಇದು ಮಾಡಿದ್ರು. ಚೆನ್ನಾಗಿದ್ವಿ ಎಲ್ಲದೂ. ನಂದು ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಇದೆ, ಅಲ್ಲಿ ಕೆಲಸ ಇದೆ, DTH ಇದೆ, CCTV ಇದೆ, ಗಾರೆ ಕೆಲಸ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ. ಏನೇ ಒಂದು ಕೆಲಸನೂ ಮಾಡ್ತೀನಿ. 69 ಕೆಲಸ ಮಾಡಿದ್ದೀನಿ ಇಂಥವ್ರಿಗೂ. ಯಾವುದಕ್ಕೂ ಅಸಹ್ಯ ಪಟ್ಟಿಲ್ಲ, ಯಾವುದಕ್ಕೂ ಇದು ಮಾಡಿಲ್ಲ. ಆದರೆ ನಾನು ಮಾಡ್ಕೊಂಡೆ ಒಂದೇ ಒಂದು ತಪ್ಪೇನು ಗೊತ್ತಾ, ಕಾರ್ ತಗೊಂಡ್ರವ ನಾನು ಬರ್ತೀನಿ ಕಣವ ಅಂದ್ಬಿಟ್ಟು ನಾನು ಹೇಳಿದೆ. ಆದರೆ ಏನು ಮಾಡ್ತೀರಾ, ಒಂದು 2 ತಿಂಗಳು ಬಿಟ್ಕೊಂಡು ಎಲ್ಲೆಲ್ಲ ಹೋಗಿದ್ದೀನಿ ಕಾರಲ್ಲಿ, ಎಲ್ಲೆಲ್ಲೋ ಬಂದಿದ್ದೀನಿ. ಆದರೆ ಇಲ್ಲಿ ಮಾತ್ರ ಬರೋಕ್ಕಾಗಲಿಲ್ಲ. ಏಕೆ ನನ್ನ ದೂರಂಕರ ನಾನು ಮಾಡ್ಕೊಳ್ಳೋ ತಪ್ಪಿಗೆ ಹೋಗ್ಬಿಟ್ಟು ಕೊಳಾಲದಿಂದ ಮುಂದೆಗಡೆ ಆಕ್ಸಿಡೆಂಟ್ ಆಗಿತ್ತು. ಬೆಳಗ್ಗೆ 9 ಗಂಟೆಗೆ ಅಕ್ಕಿರಾಂಪುರಕ್ಕೆ ಹೋಗ್ಬೇಕಿತ್ತು. ಹೋಗಿ ಫುಲ್ಲು ಇವತ್ತು 2 ಲಕ್ಷ ಕೊಟ್ಟರು ಗಾಡಿ ರೆಡಿ ಆಗಲ್ಲ. ನಾನು, ನಮ್ಮ ಮಿಸ್ಸಸ್ಸು, 2 ಮಕ್ಕಳು, ಇಬ್ಬರು. ಒಂದು ಚೂರು ಏನೂ ಏಟಾಗಿಲ್ಲ, ಕಾಲು ಕೈ ಏನೂ ಆಗಿಲ್ಲ. ಒಂದೇ ಒಂದು ಚೂರ ಹುಡುಗರಿಗೂ ಸ್ಕ್ರಾಚ್ ಆಗಿಲ್ಲ. ಬರೀ ಮೂಗೇಟಾಗಿ ಇವತ್ತು ಬಂದಿದ್ದೀನಿ. ಆದ್ರೂ ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟು, ಮನೆ ಪ್ರಾಬ್ಲಮ್ಮು ಒಂದು ಇದಾಯಿತು. ಫುಲ್ಲು ಇರಬಾರ್ದು ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ. ಅದು ಕೈ ಮುಕ್ಕೊಂಡವ, ಹಿಂಗಾಗೈತೆ, ಹಿಂಗೆ ಬತ್ತೀನಿ ಕಣವ, ಇವತ್ತೇನೇ ಕಷ್ಟ ಅಲ್ಲಿ ನಮ್ಮ ಬತ್ತೀನಿ ಕಣವ ಅಂತ ಕೈ ಮುಕ್ಕೊಂಡು 3 ದಿನದಿಂದ ಇದು ಮಾಡಿದೆ. ಇವತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಆಗಿ ಇವತ್ತು ಬೆಳಗ್ಗೆ ಟ್ರೈನ್ ಹತ್ಬಿಟ್ಟು 12 ಗಂಟೆ ಟ್ರೈನಿಗೆ ಬಂದು ನಿಂತ್ಕೊಂಡಿದ್ದೀನಿ.